ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್. ಫ್ರೆಂಡ್, ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ 1 BHK ಫ್ಲ್ಯಾಟ್ ಆಗಿರುತ್ತೆ ಮತ್ತು ರಾಜ್ಯ ಸರ್ಕಾರ. ಫ್ರೆಂಡ್, ಇದು ಏನು ಕಟ್ತಿರುವಂತಹ ಬೆಂಗಳೂರು ಸಾಕಷ್ಟು ಕಡೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ 1 BHK ಫ್ಲ್ಯಾಟು ಬಡವರಿಗೆ ಅಂತ ಕಟ್ತಿರುವಂಥ 1 BHK ಫ್ಲ್ಯಾಟ್. ಫ್ರೆಂಡ್, ಇಲ್ಲಿ ಸಾಕಷ್ಟು ವೀಡಿಯೋಗಳು ನಾನು ಹಾಕ್ತಾ ಇರೋದು ನೋಡಿ ಸುಮಾರು ಜನ ಇಲ್ಲಿ ಕಮೆಂಟಲ್ಲಿ ಕೇಳಿದ್ರು, ಸರ್ ನಮ್ಮದು ಬೆಂಗಳೂರಲ್ಲಿ ವಾಸವಾಗಿ 8 ವರ್ಷ ಇದ್ದೀವಿ, ಆದರೆ ನಮಗೆ ಯಾವುದೇ ಥರದ್ದು ಇಲ್ಲಿ ಪ್ರೂಫ್ ಇಲ್ಲ. ಅಂದರೆ ನಾವು ಬೆಂಗಳೂರಿನಲ್ಲಿ 8 ವರ್ಷ ಇದ್ದೀವಿ, ನಮ್ಮದು ಕೆಲಸದಲ್ಲಿರೋದು ಒಂದು ಜಾಯಿನ್ ಲೆಟ್ರ್ ಇದೆ ಅಷ್ಟೇ ನಮ್ಮ ಹತ್ರ, ಇನ್ನು ಯಾವುದು ಪ್ರೂಫ್ ಇಲ್ಲ, ಇನ್ನೆಲ್ಲ ಊರು ಅಡ್ರೆಸ್ಸಲ್ಲಿದೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಸಿಮಡ್ ಅಂತ ಹೇಳ್ರಿ, ಆ ಸಿಮಡ್ದಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಸಿಮಡ್ ಅಡ್ರೆಸ್ಸಲ್ಲೇ ಇದೆ. ಬಟ್ ಬೆಂಗಳೂರು ಅಡ್ರೆಸ್ಸಲ್ಲಿ ಇಲ್ಲ. ನಾವು ಈ ಸ್ಕೀಮ್ಗೆ ನಾವು ಅರ್ಜಿ ಸಲ್ಲಿಸ್ಬೋದಾ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಈ ಸ್ಕೀಮು 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್ ಸ್ಕೀಮು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಿವಾಸಿಗಳಿಗೆ ಇಲ್ಲಿ ನಿಮಗೆ ಅನ್ವಯಿಸುತ್ತೆ. ಬಟ್ ಹೊರ ಜಿಲ್ಲೆಗಳಿಗೆ ಇಲ್ಲಿ ಅನ್ವಯಿಸಲ್ಲ. ಒಳ ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಇಂಥ ಇಲ್ಲಿ ನಿಮಗೆ ಅನ್ವಯಿಸಲ್ಲ. ಇಲ್ಲಿ ಬೆಂಗಳೂರಲ್ಲಿ ನೀವು ವಾಸವಾಗಿರಬೇಕು ಮಿನಿಮಮ್ 5 ವರ್ಷ ಮೇಲ್ಪಟ್ಟ ನಂತರ ನೀವು ಎನಿವನ್ ಪ್ರೂಫ್, ರೇಷನ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ಹೊಸ ದೃಢೀಕರಣ ಪತ್ರ ಆಗಿರ್ಬೇಕು, ಕ್ಯಾಸ್ಟು, ಇನ್ಕಮ್ಮು, ಪ್ರತಿಯೊಂದು ಅಡ್ರೆಸ್ಸು ಇಲ್ಲಿ ಬೆಂಗಳೂರು ಪ್ರೂಫಲ್ಲೇ ಇದ್ರಲ್ಲಿ ಮಾತ್ರ ಇಲ್ಲಿ ಈ 1 BHK ಫ್ಲ್ಯಾಟಲ್ಲಿ ನೀವು ಅರ್ಹರಾಗಿರ್ತೀರ ಅಂತ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್, ಇಷ್ಟು ನಿಮಗೆ ಸಾಕಷ್ಟು ಜನ ಕೇಳಿದ್ರಿ, ಸುಮಾರು ದಿನದಿಂದ ಕೇಳ್ತಾಯಿದ್ರು. ಬಟ್ ಯಾಕೆಂದರೆ ಹೊಸ ಸಬ್ಸ್ಕ್ರೈಬರ್ ಬಂದಾಗ ಹೊಸ ರೀತಿಯಲ್ಲಿ ಅವ್ರ ಕ್ವಶನ್ ಕೇಳ್ತಾರೆ. ಹಾಗಾಗಿ ಈ ವಿಷಯ ತಿಳಿಸ್ತೀನಿ. ನೋಡಿ, ಈ ಸ್ಕೀಮು ಏನು 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ, ಈ ಯೋಜನೆ ಬೆಂಗಳೂರಲ್ಲಿ ಮಾತ್ರ 1 BHK ಫ್ಲ್ಯಾಟ್ ಇದು ಹಂಚೆ ಮಾಡ್ತಾ ಇರೋದು. ನೀವೇನಾರ ಬೆಂಗಳೂರಾಗಿದ್ದರೆ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಾದ ನಂತರ ನಿಮಗೆ ಮೆಸೇಜ್ ಏನಾರು ಬಂದರೆ 50,000 ರೂಪಾಯಿ IDFI ಬ್ಯಾಂಕಲ್ಲಿ ನೀವು ಕಟ್ಟಿ ಫ್ಲ್ಯಾಟ್ ಖಾಲಿ ಇರೋ ಕಡೆ ನೀವು ತಗೊಬೋದು. ನಿಮಗೆ ಇಲ್ಲ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತಾರೆ, ಇಲ್ಲಾಂದರೆ ನಿಮ್ಮ ಹಣ ಫುಲ್ ಪೇ ಮಾಡಿ ನೀವು ತಗೊಬೋದು. ಒಟ್ಟಿನಲ್ಲಿ ಇಷ್ಟು ನಿಮಗೆ ತಿಳಿಸೋಕ್ಕೆ ಇಟ್ಕೊಳ್ತೀನಿ. ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಈ ಸ್ಕೀಮು ಏನು 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಸ್ಕೀಮು ಬೆಂಗಳೂರವ್ರು ಮಾತ್ರ ಅನ್ವಯಿಸುತ್ತೆ. ಬೇರೆ ಜಿಲ್ಲೆಗಳು ಅಂದರೆ ಏನು ತುಮಕೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿತ್ರದುರ್ಗ, ರಾಯಚೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಚಿಕ್ಕಮಗಳೂರು, ಇಲ್ಲಿ ಯಾರೇ ಜಿಲ್ಲೆಗಳಿಗೂ ಇದು ಅನ್ವಯಿಸಲ್ಲ. ಈ ಸ್ಕೀಮು ಕೇವಲ ಬೆಂಗಳೂರಿಗೆ ಮಾತ್ರ. ಇನ್ನೂ ಒಬ್ಬರು ಕೇಳಿದ್ರು, ಸರ್ ಬೆಂಗಳೂರಿನಲ್ಲೇ ಬಡವ್ರಿಗೆ ಇರೋದು, ಬೇರೆ ಕಡೆ ಬಡವರಿಲ್ವಾ ಅಂತ ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಈ ಸ್ಕೀಮ್ ಮೇಲೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅವರು ಬಡವರಿಗೆ ಅಂತಲೇ ಕೊಡ್ತಿರೋ ಸ್ಕೀಮ್ ಅಷ್ಟೇ ಇದು. ಆಯಾ ಜಿಲ್ಲೆಗಳಿಗೆ ಆಯಾ ಸ್ಕೀಮ್ಗಳು ಇರ್ತವೆ. ನಿಮ್ಮ ಜಿಲ್ಲೆಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದಲೇ ಖಾಲಿ ಇರೋಂಥ ಮನೆಗಳು ಇರೋಂಥಗೆ ಮನೆಗಳು ಕೊಡೋದು, ಅಂದರೆ ಸಬ್ಸಿಡಿ ರೂಪದಲ್ಲಿ ಕಟ್ಟೋಕ್ಕೆ ಹಣ ಕೊಡೋದು, ಈ ಥರ ಸ್ಕೀಮ್ ಇರ್ತಾರೆ. ಸದ್ಯಕ್ಕೆ ಈ ಬೆಂಗಳೂರಿನಲ್ಲಿ ವಾಸವಾಗಿರೋರಿಗೆ ಈ ಸ್ಕೀಮ್ ಮಾತ್ರ ಅಂತ ನಿಮಗೆ ತಿಳಿಸ್ತೀನಿ. ಇಷ್ಟು ಮಾತ್ರ ನಿಮ್ಗೆ ತಿಳಿಸ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಿವಾಸಿಗಳಲ್ಲಿ ಏನೇನು ಪ್ರೂಫು, ಐಡೆಂಟಿ ಎಲ್ಲ ಪ್ರತಿಯೊಂದು ಪ್ರೂಫ್ ಅಡ್ರೆಸ್ಸು ಬೆಂಗಳೂರಿನಲ್ಲೇ ಇದ್ದರೆ ಈ 1 BHK ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ತಿಳಿಸಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.